ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಸಗೂಲಿ ಗ್ರಾಮದಲ್ಲಿ ನೂತನ ದೇವಸ್ಥಾನ ಹಾಗೂ ಪಾರ್ವತಾಂಬಾ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಹೀಗಾಗಿ 9 ದಿನಗಳ ಕಾಲ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗುಂಡ್ಲುಪೇಟೆ ಭಾಗದ ಜನರಲ್ಲಿ ಪಾರ್ವತಾಂಬಾ ದೇವಿ ಎಂದರೆ ಹೆಚ್ಚಿನ ಪ್ರತಿಷ್ಠೆ ಹೊಂದಿರುವ ದೇವರು ಎಂಬ ನಂಬಿಕೆ ಇದೆ. ಪಾರ್ವತಾಂಬಾ ಮೂರ್ತಿಯು ಏಕಶಿಲಾ ಮೂರ್ತಿಯಾಗಿದ್ದು ಕೃಷ್ಣಶಿಲೆಯಿಂದ ಮಾಡಲ್ಪಟ್ಟಿದೆ. ಬೆಂಗಳೂರಿನ ಶಿಲ್ಪಿಗಳಾದ ಮಹೇಶ್ ಅರಸ್ ಹಾಗೂ ಸೋಮಶೇಖರ್ ಅವರು ದೇವಿಯ ಮೂರ್ತಿ ಹಾಗೂ ದೇವಸ್ಥಾನದ ನಿರ್ಮಾಣ ಮಾಡಿದ್ದಾರೆ. ಫೆಬ್ರವರಿ 2 ರಿಂದ ಫೆಬ್ರವರಿ 10 ದೇವಸ್ಥಾನದಲ್ಲಿ ಪಾರ್ವತಾಂಬಾ ದೇವಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ, ದೇವಾಲಯ ಲೋಕಾರ್ಪಣೆ ಸೇರಿದಂತೆ ಅನೇಕ ಪೂಜಾ ಕಾರ್ಯಗಳು ಜರುಗುತ್ತಿವೆ. ದೇವಿಯ ಮೂರ್ತಿಯನ್ನ ಬೆಂಗಳೂರಿನಿಂದ ಹಸಗೂಲಿ ಗ್ರಾಮಕ್ಕೆ ತಂದು ಪ್ರತಿದಿನವೂ ಹಾಲು ಮತ್ತು ನವಧಾನ್ಯಗಳ ಮೂಲಕ ದಿಗ್ಬಂಧನ ಮಾಡಿ ಪೂಜಾ ಕಾರ್ಯಗಳನ್ನು ನೆರವೇರಿಸುತ್ತಿದ್ದಾರೆ. ಪಾರ್ವತಾಂಬಾ ದೇವಿಯನ್ನ ನೋಡಿದ ತಕ್ಷಣ ಮನಸ್ಸಿನಲ್ಲಿ ಭಕ್ತಿ ಮೂಡುವಂತೆ ಭಾಸವಾಗುತ್ತದೆ. ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಸಗೂಲಿ ಗ್ರಾಮದವರು ಮಾತ್ರವಲ್ಲದೆ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಜನರು ಭಾಗಿಯಾಗಿದ್ದಾರೆ. ಈ ದೇವಾಲಯವನ್ನ ಕಟ್ಟಲು ಸುಮಾರು 3 ವರ್ಷ ಸಮಯ ತೆಗೆದುಕೊಂಡಿದ್ದಾರೆ. ಜೊತೆಗೆ ದೇಗುಲ ನಿರ್ಮಾಣ ಕಾರ್ಯಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚವಾಗಿದೆ ಎಂದು ತಿಳಿದುಬಂದಿದೆ.